ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೆಬ್ಬಾಳದ ಪ್ರಸಿದ್ಧ ಪರಮಾನಂದ ಜಾತ್ರಾ ಮಹೋತ್ಸವ ಹಾಗೂ ತೇರು ಎಳೆಯುವಂತಹ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಾವ ಕುಂದುಕೊರತೆ ಬರದಂತೆ ಬಹಳ ಅಚ್ಚುಕಟ್ಟಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸ್ವಾಮಿ ಪರಮಾನಂದ ಜಾತ್ರಾ ಹಾಗೂ ರಥ ಮಹೋತ್ಸವ ನೋಡಲು ಭಕ್ತಾದಿಗಳು ವಿವಿಧ ಜಿಲ್ಲೆಯ ತಾಲೂಕುಗಳಿಂದ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದುಕೊಂಡು ಕಾಯಿ ಬಳಸಿ ತಮ್ಮ ಮನದ ಬೇಡಿಕೆಗಳನ್ನು ಬೇಡಿಕೊಳ್ಳುತ್ತಾರೆ. ಹಾಗೂ ಮಹೋತ್ಸವದಲ್ಲಿ ಬಣ್ಣ ಬಣ್ಣದ ಅಂಗಡಿಗಳು, ಕರ್ನಾಟಕದ ಅಂಗಡಿ, ಜ್ಯೂಸ್ ಅಂಗಡಿ, ಹೆಣ್ಣು ಮಕ್ಕಳ ವಿವಿಧ ರೀತಿಯ ಬಗೆಯಲ್ಲಿನ ಮನ ಸೆಳೆಯುವಂತಹ ಬಗೆಗಳು, ಹ್ಯಾಂಡ್ ಬ್ಯಾಗ್ಗಳು ಮುಂತಾದ ಹಲವಾರು ಸ್ಟೇಷನರಿ ಅಂಗಡಿಗಳು ಕಣ್ಮನ ಸೆಳೆಯುತ್ತದೆ. ಈ ಜಾತ್ರಾ ಮಹೋತ್ಸವ 9 ದಿನಗಳ ಕಾಲ ಜರುಗುತ್ತದೆ. ನಾಳೆ ದನ ಕರುಗಳ ಜಾತ್ರೆ ಕೂಡ ನಡೆಯುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬೇರೆ ರಾಜ್ಯಗಳಿಂದ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಪ್ರತಿಯೊಂದು ಕೂಡ ವ್ಯವಸ್ಥೆಯು ಬಹಳ ಅಚ್ಚುಕಟ್ಟಾಗಿ ಪರಮಾನಂದ ದೇವಸ್ಥಾನದ ಕಮಿಟಿಯವರು ಹಾಗೂ ಮಾನ್ಯ ತಹಸೀಲ್ದಾರರು, ಪೊಲೀಸ್ ಇಲಾಖೆಯವರು ನಿರ್ವಹಿಸಿದ್ದಾರೆ. ಹಾಗೂ ತುರ್ತು ಚಿಕಿತ್ಸೆಗಾಗಿ ವೈದ್ಯಕೀಯ ಸೌಲಭ್ಯಗಳು ಕೂಡ ಒದಗಿಸಲಾಗಿದೆ. ಸ್ಥಳಕ್ಕೆ ಬಂದಿದ್ದು ಎಲ್ಲ ಜಾತ್ರೆ ಭಾರಿ ವರ್ಷಕ್ಕಿಂತಲೂ ಹೆಚ್ಚಿಗೆ ಜನ ಸೇರಿಕೊಂಡಾರ. ಯಾವ ಘಟನೆಗಳಂತೂ ಆಗಿಲ್ಲ. ಒಳ್ಳೆ ಪರಮಾನಂದ ಆಶೀರ್ವಾದ ಎಲ್ಲ ಪೊಲೀಸ್ ಬಂದೋಬಸ್ತನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ನನ್ನ ಕಮಿಟಿ ವತಿಯಿಂದ. ಮತ್ತು ಈ ಜಾತ್ರೆ 10 ದಿನ ಇರ್ತದೆ. 10 ದಿನವರೆಗೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಒಂದು ಸ್ವಲ್ಪ ಆರೋಗ್ಯ ಕ್ರಮ ಅಂತೇಳಿ ನಾನು ಈ 2 ಮಾತುಗಳನ್ನು. ಒಟ್ಟು ಎಷ್ಟರ ಜನಸಂಖ್ಯೆ ಸೇರಿರ್ಬೋದು ಸರ್ ಭಕ್ತಾದಿಗಳು? 4,500 ಜನ ಸಂಖ್ಯೆ ಇದೆ. ನನ್ನ ಹೆಸರು ಭೀಮಣ್ಣ ಪೂಜಾರಿ ಅಂತ. ನಾನು ಪರಮಾನಂದ ಗುಡಿಯ ಪೂಜಾರಿಯಾಗಿದ್ದು ಎಲ್ಲ ಸದ್ಭಕ್ತರಲ್ಲಿ ಕೇಳುವುದೇನೆಂದರೆ ಶಾಂತ ರೀತಿಯಿಂದ ರಥೋತ್ಸವವನ್ನು ವಿಜೃಂಭಣೆಯಿಂದ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೂ ಎಲ್ಲರ ಶಾಂತ ರೀತಿಯನ್ನು ಕಾಪಾಡಿದ್ದಕ್ಕೆ ಮತ್ತು ಎಲ್ಲ ಭಕ್ತರಲ್ಲಿ ಸಾಕಷ್ಟು ಶಾಂತ ರೀತಿಯನ್ನು ಕಾಪಾಡಿದ್ದಾರೆ. ಈ ದೇವಸ್ಥಾನಕ್ಕೆ ಮಹಾರಾಷ್ಟ್ರ, ಸೊಲ್ಲಾಪುರ, ಅಕ್ಕಲಕೋಟ ಹಲವಾರು ರಾಜ್ಯಗಳು, ಹಲವಾರು ಜಿಲ್ಲೆಗಳಿಂದ ಬಂದಿರುತ್ತಾರೆ. ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ, ಎಷ್ಟು ದಿನವರೆಗೂ ಜಾತ್ರೆ ಇರುತ್ತೆ? ಇದು 9 ದಿನವರೆಗೂ ಜಾತ್ರೆ ಇರುತ್ತೆ. ಇವತ್ತು ರಥೋತ್ಸವ, ನಾಳೆ ಒಂದು ದಿನ ಬಿಟ್ಟು ನಾಡಿದ್ದು ದನಗಳ ಜಾತ್ರೆ ಇರುತ್ತೆ. 60 ಎಕರೆ ದನಗಳನ್ನು ಸಂಗ್ರಹಣೆ ಆಗುತ್ತೆ. 60 ಎಕರೆ ಅಂದರೆ 9 ದಿನಗಳ ದಾಸೋಹ ಕೂಡ ಇರುತ್ತೆ. ಎಲ್ಲರೂ ಬಂದ ಭಕ್ತಾದಿಗಳಿಗೆಲ್ಲ ದಾಸೋಹ ಎಲ್ಲ ರೆಡಿ ಇರುತ್ತೆ. 9 ದಿನ ಕೂಡ ದಾಸೋಹ ಇರುತ್ತೆ. ಎಲ್ಲ ದೂರಿಂದ ಬಂದಂಥ ಭಕ್ತರಿಗೆ ಎಲ್ಲ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಇರೋಕ್ಕೆ ವ್ಯವಸ್ಥೆ ಎಲ್ಲ ಇರುತ್ತೆ.